ಬಳ್ಳಾರಿ ಹುಬ್ಬಳ್ಳಿ ಕೇಸ್ ಸಿಐಡಿಗೆ ಹಸ್ತಾಂತರ ಮಾಡಿರೋ ವಿಚಾರಕ್ಕೆ ಸಿಐಡಿ ತನಿಖೆ ಬಗ್ಗೆ ಮೊದಲೇ ಸುದ್ದಿ ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ನಿನ್ನೆ ಸಿಎಂ ಜೊತೆಗೆ ಮಾತಾಡಿ ಸಿಐಡಿ ತನಿಖೆಗೆ ಆದೇಶವನ್ನ ಮಾಡಿದೀವಿ. ಪ್ರಕರಣಗಳ ಬಗ್ಗೆ ಸಿಐಡಿ ಅವರು ತನಿಖೆಯನ್ನ ಚುರುಕುಗೊಳಿಸ್ತಾರೆ. ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಅನುಮಾನ ಇದೆ. ತನಿಖೆ ಆಗ್ಬಿಟ್ರೆ ನಿಜ ಏನು ಅನ್ನೋದು ಗೊತ್ತಾಗುತ್ತಲ್ಲ. ತನಿಖೆ ಬಳಿಕ ಜನರಿಗೆಲ್ಲವನ್ನ ಮುಕ್ತವಾಗಿ ತಿಳಿಸ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಬಳ್ಳಾರಿಯ ಬ್ಯಾನರ್ ಗಲಾಟೆ ಮತ್ತು ಒಂದು ಜೀವ ಹೋಯಿತು. ಈಗ FSL ಟೀಮಿಗೆ ಕೆಲವೊಂದು ಯಾವುದು ಬುಲೆಟ್ಗಳನ್ನು ಕೂಡ ಕಳಿಸಿದ್ದಾರೆ. 26 ಜನರನ್ನು ಅರೆಸ್ಟ್ ಮಾಡಿದ್ರಲ್ಲಿ ಒಬ್ಬರನ್ನ ಯಾರೋ ಗನ್ ಮ್ಯಾನ್ ಒಬ್ಬನನ್ನ ಬಿಡ್ಕೊಂಡು ಇನ್ನು 25 ಜನರನ್ನ ಜಾಮೀನು ಕೂಡ ಸಿಕ್ಕಿದೆ ಅವರಿಗೆ. ಇದೆಲ್ಲ ಆಗ್ತಾ ಇದ್ದಂತೆ ಏನು ಮಾಡಿದ್ರು, ಬಿಜೆಪಿಯವರು ಆರೋಪಗಳನ್ನು ಮಾಡ್ತಾ ಇದ್ರು, ತನಿಖೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಏನು ಮಾಡ್ತು, ಸಿಐಡಿಗೆ ಅದನ್ನು ಹಸ್ತಾಂತರ ಮಾಡಿದೆ. ಸೊ ಸಿಐಡಿ ಅವರು ತನಿಖೆ ಮಾಡಿದಾಗ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗುತ್ತೆ ಅನ್ನುವ ಭರವಸೆಯನ್ನ ಕಾಂಗ್ರೆಸ್ನವ್ರು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಮುಕ್ತವಾಗಿ ಮಾಡ್ತಾ ಇದ್ದೀವಿ ನೋಡಿ, ಏನೇ ಅದರಲ್ಲಿ ಯಾರದೇ ಲೂಪ್ ಹೋಲ್ಸ್ ಇರಲಿ ಅದನ್ನ ಮುಲಾಜಿಲ್ದಂಗೆ ಕ್ರಮ ತಗೊಳ್ತೀವಿ. ಸಿಐಡಿ ತನಿಖೆ ಮಾಡುತ್ತೆ, ತನಿಖೆ ಆದರೆ ನಿಜ ಏನು ಯಾರ ತಪ್ಪು ಅನ್ನೋದು ಗೊತ್ತಾಗುತ್ತೆ ಅಂತ ಗೃಹ ಸಚಿವರ ಮಾತು ಅನ್ನುವಂಥದ್ದು. ಹೌದು, ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನ ಆದೇಶ ಹೊರಡಿಸಿದ್ದೇವೆ. ಅವರು ತನಿಖೆ ಮಾಡಲಿ. ಯಾಕೆಂದರೆ ಇವು ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ, ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಆವಾಗ ಅದನ್ನು ನಾವು ಸಾರ್ವಜನಿಕವಾಗಿ ಅದನ್ನು ತಿಳಿಸ್ತೇವೆ. ಹೌದು, ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನು ಆದೇಶ ಹೊರಡಿಸಿದ್ದೇವೆ. ಅವರು ತನಿಖೆ ಮಾಡಲಿ. ಯಾಕೆಂದರೆ ಇವು ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ, ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಆವಾಗ ಅದನ್ನು